ಫೈನಲಿ ನಾವು ಶಾಪ್ಗೆ ಬಂದಿದ್ದೀವಿ. ಶಾಪಲ್ಲಿ ಕೂಡ ಶಾಪಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇವತ್ತು ನಾನು ಬೆಳಗ್ಗೆನೇ ಎದ್ದು ಚಿಕ್ಕಪೇಟೆ ಕಡೆಗೆ ಹೊರಟಿದ್ದೀನಿ. ಯಾಕೆ ಅಂತ ಅಂದರೆ ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ಇವತ್ತು ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ಒಂದು ಫಂಕ್ಷನ್ ಇತ್ತು, ಸೊ ಹಾಗಾಗಿ ನೆನ್ನೆ ನೈಟು ಬಂದು ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಬ್ಯುಸಿ ಇದ್ದ ಕಾರಣ ಅದರದ್ದು ವೀಡಿಯೋಸ್ನ ನಾನು ಮಾಡೋಕ್ಕಾಗಿಲ್ಲ, ಫಂಕ್ಷನ್ ವೈಬ್ಸ್ದು. ಆ್ಯಂಡ್ ಇವತ್ತು ನಾನು ಬೆಳಗ್ಗೆನೇ ಎದ್ದು ಚಿಕ್ಕಪೇಟೆ ಕಡೆಗೆ ಹೊರಟಿದ್ದೀನಿ. ಯಾಕೆ ಅಂತ ಅಂದರೆ ಮ್ಯಾನಿಕ್ವಿನ್ ಪರ್ಚೇಸ್ ಮಾಡಬೇಕಿತ್ತು, ಸೊ ಹಾಗಾಗಿ ಮ್ಯಾನಿಕ್ವಿನ್ ನೋಡೋಣ ಅಂತ ಹೋಗ್ತಿದ್ದೀವಿ. ನಾನು ಮತ್ತು ಮಧುವಣ್ಣ ಹೊರಟಿದ್ದೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅಮ್ಮ ಮತ್ತು ಅಮ್ಮನ ಕೊಲೀಗ್ಸ್ ಎಲ್ಲ ಚೌಟ್ರಿಲೇ ಇದ್ದಾರೆ. ಅವ್ರು ಆ್ಯಕ್ಚುಲಿ ಇವಾಗ ಮಾರ್ನಿಂಗ್ ವೆಡ್ಡಿಂಗ್ನ ಅಟೆಂಡ್ ಮಾಡ್ತಿದ್ದಾರೆ. ಬನ್ನಿ ಮ್ಯಾನಿಕ್ವಿನ್ ನೋಡ್ಕೊಂಬರೋಣ, ಚಿಕ್ಕಪೇಟೆಗೆ ಹೋಗುವ. ಮಾರ್ನಿಂಗ್ 8:30 ಅಷ್ಟರಲ್ಲೇ ನಾವು ಮನೆ ಬಿಟ್ವಿ. ಒರೇಯನ್ ಮಾಲ್ ಹತ್ರ ಬರೋ ಅಷ್ಟರೊಳಗೇ 10:30 ಆಗೋಗಿತ್ತು. ಬಿಕಾಸ್ ಟ್ರಾಫಿಕ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಿಮಗೆ ಗೊತ್ತಿರುತ್ತೆ ಬ್ಯಾಂಗ್ಳೂರ್ ಟ್ರಾಫಿಕ್ ಹೇಗಿರುತ್ತೆ ಅಂತ. ಮಾಲ್ ನೋಡಿದ ತಕ್ಷಣ ಅನ್ನಿಸ್ತು ಎಂಟ್ರ್ ಆಗಬೇಕು ಅಂತ, ಬಟ್ ಅಷ್ಟು ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಚಿಕ್ಕಪೇಟೆ ಕಡೆ ಹೊರಟ್ವಿ. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಪಕ್ಕನೇ ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಸಿಕ್ತು ಅಂಗಡಿ. ಸೊ ಹಾಗಾಗಿ ನಡ್ಕೊಂಡು ಹೋದ್ವಿ. ಡೈಮಂಡ್ ಆ್ಯಂಗಲ್ ಮ್ಯಾನಿಕ್ವಿನ್ಸ್ ಅಂತ ಅಂಗಡಿ ನೇಮು. ತುಂಬಾ ಹತ್ತಿರ ಇದೆ, ಒಂದು 200 ಮೀಟರ್ಸ್ ಅಷ್ಟೇ. ಸೀದಾ ಬಂದರೆ ಅಲ್ಲೇ ಮ್ಯಾನಿಕ್ವಿನ್ ಶಾಪ್ ಕಾಣಿಸುತ್ತೆ ನಮಗೆ. ಶಾಪ್ ನೋಡಿದ ತಕ್ಷಣ ಓಪನ್ ಇದೆಯಲ್ಲ ಅಂತ ಖುಷಿ ಆಯಿತು. ಸೊ ನೆಕ್ಸ್ಟ್ ಶಾಪ್ ಒಳಗಡೆ ಎಂಟರ್ ಆದ್ವಿ. ಎಂಟರ್ ಆಗಿ ಅವ್ರ ಜೊತೆ ಒಂದಷ್ಟು ಮಾತಾಡಿದೆ, ಏನೇನು ಸಿಗುತ್ತೆ ಅಂತ ಎಲ್ಲ ಕೇಳಿಕೊಂಡು. ಈಗ ಫೈನಲಿ ನಾವು ಶಾಪ್ಗೆ ಬಂದಿದ್ದೀವಿ. ಶಾಪಲ್ಲಿ ಕೂಡ ಶಾಪಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಈ ಶಾಪ್ ಹೆಸರು ಡೈಮಂಡ್ ಆ್ಯಂಗಲ್ ಮ್ಯಾನಿಕ್ವಿನ್ಸ್ ಅಂತ. ಅಡ್ರೆಸ್ ಎಲ್ಲಿರೋದು ಮತ್ತು ಏನೇನು ಸಿಗುತ್ತೆ ಅಂತ ನಮ್ಮ ಸರ್ ಹೇಳ್ತಾರೆ. ಕುಮಾರ್ ಅವರು ಕೇಳಿ. ಸರ್ ಹೇಳಿ, ಏನೇನು ಸಿಗುತ್ತೆ ನಿಮ್ಮ ಅಂಗಡಿಯಲ್ಲಿ? ಮ್ಯಾನಿಕ್ವಿನ್ ಡಿಸ್ಪ್ಲೇ ಅಂಗಡಿ ಎಲ್ಲದೂ ಸಿಗುತ್ತೆ ನಿಮ್ಮ ಹತ್ರ. ಡಾಲ್, ಆಮೇಲೆ ಚಿಕ್ಕ ಮಕ್ಕಳದು, ದೊಡ್ಡವ್ರದ್ದು ಎಲ್ಲ ಸಿಗುತ್ತೆ. ಪ್ಲಾಸ್ಟಿಕ್ಕು, ಫೈಬರು, ಮೆಟಲು ಅದೆಲ್ಲ ಸಿಗುತ್ತೆ. ನಿಮ್ಮ ಅಂಗಡಿ ಅಡ್ರೆಸ್ ಎಲ್ಲಿ ಬರುತ್ತೆ? ಇಲ್ಲಿ ಚಿಕ್ಕಪೇಟೆ ಮೆಟ್ರೋ ಇದೆಲ್ಲ, ಅದರಿಂದ ಸ್ವಲ್ಪ ಮುಂದೆ ಬಂದರೆ ಉತ್ತಂಪೇಟೆ ರೋಡಲ್ಲಿ ಕಾರ್ನರಲ್ಲಿ ನಮ್ಮ ಅಂಗಡಿ ಇದೆ. ಫೈನ್. ಯಾರಿಗೆಲ್ಲ ಒಬ್ಬರು ಬೊಟಿಕ್ ಓಪನ್ ಮಾಡ್ತಿದ್ದೀರಾ ಅಂತ ಇರ್ಬೋದು, ಅಥವಾ ಯಾರಾದರೂ ಟೈಲರ್ ಶಾಪ್ ಓಪನ್ ಮಾಡ್ತಿದ್ದೀರಾ, ಅಥವಾ ಬಟ್ಟೆ ಅಂಗಡಿ, ಡ್ರೆಸ್ ಶಾಪ್ ಏನಾದರೂ ಓಪನ್ ಮಾಡೋದಿದ್ದರೆ ದಯವಿಟ್ಟು ಬಂದು ಇಲ್ಲಿ ಪರ್ಚೇಸ್ ಮಾಡಿ. ಆಫರ್ಟಬಲ್ ಪ್ರೈಸ್ಗೆ ಕೊಡ್ತಿದ್ದಾರೆ ಮತ್ತು ಹೋಲ್ಸೇಲ್ ಪ್ರೈಸ್ಗೂ ಕೂಡ ಕೊಡ್ತಿದ್ದಾರೆ. ತುಂಬಾ ಕಲೆಕ್ಷನ್ಸ್ ಇದೆ ಇಲ್ಲಿ. ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು. ಆ್ಯಂಡ್ ಡಿಪೆಂಡ್ಸ್ ನಿಮ್ಮ ಮೇಲೇ ಇರುತ್ತೆ. ಕಂಪ್ಲೀಟ್ ಬಾಡಿ ಫಾರ್ಮ್ ಬೇಕು ಅಂದ್ರೂ ತೊಗೋಬೋದು, ಅಥವಾ ಹಾಫ್ ಬಾಡಿ ಬೇಕು ಅಂದ್ರೂ ತೊಗೋಬೋದು. ಎಲ್ಲ ಥರ ಆಪ್ಷನ್ ಇದೆ. ಬ್ಲೌಸ್ ಬಾಡಿ ಫಾರ್ಮ್ ಕೂಡ ಇದೆ, ಇನ್ನು ಮೆಟಾಲಿಕ್ ಬಾಡಿ ಫಾರ್ಮ್ಸ್ ಕೂಡ ಇದೆ. ಡಿಪೆಂಡ್ಸ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೂಸ್ ಮಾಡಿಕೊಂಡು ತೊಗೋಬೋದು. ಈ ಅಂಗಡೀಲಿ ನಿಮಗೆ ಬೊಟಿಕ್ ಓಪನ್ ಮಾಡೋರಿಗಾಗಲಿ ಅಥವಾ ಏನಾದರೂ ಶಾಪ್ ಓಪನ್ ಮಾಡೋರಿಗೂ ಆಗಲಿ ಯಾವುದೇ ತರಹದ ಕಮ್ಮಿ ಇಲ್ಲ ಐಟಮ್ಸು. ಎಲ್ಲ ಥರ ಐಟಮ್ಸು ಕೂಡ ಸಿಗುತ್ತೆ. ನೀವೇ ನೋಡ್ಬೋದು. ನೋ ಸ್ಮೋಕಿಂಗ್ ಬೋರ್ಡ್ ಆಗಿರ್ಬೋದು, ಅಥವಾ ಟ್ರಯಲ್ ರೂಮ್ ಬೋರ್ಡ್ ಆಗಿರ್ಬೋದು. ಆಮೇಲೆ ಮ್ಯಾನಿಕ್ವಿನ್ಸ್ಗಳು ಡಿಫ್ರೆಂಟ್ ಶೇಪಲ್ಲಿ, ಡಿಫ್ರೆಂಟ್ ಸೈಜಲ್ಲಿ ಎಲ್ಲ ಥರ ಮ್ಯಾನಿಕ್ವಿನ್ಸು ಇದೆ. ನಾನು ಇದರಲ್ಲಿ ತೊಗೊಂಡಿದ್ದು 10 ಸೈಜ್ ಮ್ಯಾನಿಕ್ವಿನು. ಬರೀ ಬಾಡಿ ಫಾರ್ಮ್ ಮಾತ್ರ ತೊಗೊಂಡಿದ್ದೀನಿ 10 ಸೈಜ್ದು, ಪಿನ್ನೇಬಲ್ ಬಾಡಿ ಫಾರ್ಮ್. ಸೆಲೆಕ್ಷನ್ ಎಲ್ಲ ಆಗಿ ಅಮೌಂಟ್ ಎಲ್ಲ ಪೇ ಆದಮೇಲೆ ಅವ್ರು ನಮ್ಮ ಕಣ್ಣು ಎದುರುಗಡೆನೇ ಅದನ್ನು ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ರು. ಸ್ಟ್ಯಾಂಡ್ನ ಫಿಟ್ ಮಾಡೋದನ್ನ ಹೇಳ್ಕೊಡ್ತಿದ್ದಾರೆ. ನೋಡ್ಕೊಂಬಿಡೋಣ, ಮತ್ತೆ ಮನೆಗೆ ಹೋಗ್ಬಿಟ್ಟು ಕನ್ಫ್ಯೂಸ್ ಆಗೋದು ಬೇಡ ಅಲ್ವಾ. ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ರು. ಬಟ್ ಈ ಸ್ಟ್ಯಾಂಡ್ನ ರಿಮೂವಬಲ್ ಆಗಿ ಇಟ್ಕೊಂಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಅದನ್ನು ಮತ್ತೆ ಫಿಟ್ ಮಾಡೋದು ಕಷ್ಟ ಆಗುತ್ತೆ, ಹೀಗೆ ತೊಗೊಂಡೋಗಿ ಅಂತೇಳಿ ಕಾರೊಳಗೆ ಹಾಗೆ ಇಟ್ಕೊಂಡ್ವಿ. ಅದಾದಮೇಲೆ ಬಾಡಿ ಫಾರ್ಮ್ ಎಲ್ಲ ಬಂತು. ಅದನ್ನು ಕೂಡ ಓಪನ್ ಮಾಡಿ ಕಂಪ್ಲೀಟಾಗಿ ಎಲ್ಲಾದರೂ ಡ್ಯಾಮೇಜ್ ಇದೆಯಾ ಅಂತ ಕೂಡ ಚೆಕ್ ಮಾಡಿ ಕೊಟ್ಟರು. ಇದು ಅಡ್ಜಸ್ಟಬಲ್ ಶೋಲ್ಡರ್ ಆಗಿರೋದ್ರಿಂದ ನಾವು ಯಾವಾಗ ಹೆಂಗೆ ಬೇಕಾದರೂ ಶೋಲ್ಡರ್ನ ಅಡ್ಜಸ್ಟ್ ಮಾಡ್ಕೋಬೋದು ಬಾಡಿಕಾನ್ದು. ಏನೇನು ತೊಗೋಬೇಕು ಅದನ್ನೆಲ್ಲ ತೊಗೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಂಗಡಿಯಿಂದ ಹೊರಗಡೆ ಬಂದು ನಿಂತಿದ್ದೆ. ಆವಾಗ ನೆನಪಾಗಿದ್ದು ನನಗೆ ಹ್ಯಾಂಗರ್ ಬಿಟ್ಟು ಹೋಗ್ತಿದ್ದೀನಿ ಅಂತ. ಸೊ ಹ್ಯಾಂಗರ್ ಕೂಡ ತೊಗೊಂಡೆ. ಹ್ಯಾಂಗರ್ ಸೆಟ್ಟು ಕೂಡ ಕಡಿಮೆ ಪ್ರೈಸ್ಗೆ ಇತ್ತು. ಸೊ ಹಾಗಾಗಿ ಹ್ಯಾಂಗರ್ನ ತೊಗೊಂಡು ಅಲ್ಲಿಂದ ಹೊರಟೆ. ಥ್ಯಾಂಕ್ ಯು ಸೋ ಮಚ್ ಸರ್. ವೆಲ್ಕಮ್. ಫೈನಲಿ ಮ್ಯಾನಿಕ್ವಿನ್ನು ಮತ್ತು ಬಾಡಿ ಫಾರ್ಮ್ನ ತೊಗೊಂಡಿದ್ದೀನಿ. ಬ್ಲೌಸ್ ಬಾಡಿ ಫಾರ್ಮ್ ತೊಗೊಂಡಿದ್ದೀನಿ. ಮ್ಯಾನಿಕ್ವಿನ್ನು ಬರೀ ಬಾಡಿ ಮಾತ್ರ ತೊಗೊಂಡಿದ್ದೀನಿ. ಕಂಪ್ಲೀಟ್ ಬಾಡಿ ಫಾರ್ಮ್ ತೊಗೋಬೋದಿತ್ತು, ಬಟ್ ಬೊಟಿಕ್ ಸ್ಟಾರ್ಟ್ ಮಾಡೋವರೆಗೂ ಅಷ್ಟೊಂದು ಎಕ್ಸ್ಪೆನ್ಸಿವ್ದೆಲ್ಲ ಏನಕ್ಕೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಪರವಾಗಿಲ್ಲ, ಅಫೋರ್ಡೆಬಲ್ ಪ್ರೈಸಲ್ಲೇ ಕೊಟ್ಟರು. ಅದಕ್ಕೆ ನಾರ್ಮಲ್ ಬಾಡಿ ಫಾರ್ಮ್ಗೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಬ್ಲೌಸ್ ಬಾಡಿ ಫಾರ್ಮ್ಗೆ ಸ್ಟ್ಯಾಂಡ್ ಇಲ್ಲ, ಬಿಕಾಸ್ ಅದಕ್ಕೆ ಚಿಕ್ಕದು, ಅದನ್ನು ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಕೋಬೋದು. ಆ್ಯಂಡ್ ಮನೆಗೆ ಹೋಗಿ ಓಪನಿಂಗ್ನ ಮಾಡೋಣ ಹೇಗಿದೆ ಅಂತ, ಮತ್ತೆ ಅಲ್ಲಿ ರೀಸೆಟ್ ಮಾಡಿದಾಗ ಕಂಪ್ಲೀಟಾಗಿ ತೋರಿಸ್ತೀನಿ. ಈಗ ಅಮ್ಮನ್ನ ಮತ್ತು ಅವ್ರ ಕೊಲೀಗ್ನ ಪಿಕ್ ಮಾಡೋದಕ್ಕೆ ಹೋಗ್ತಿದ್ದೀವಿ. ಅವ್ರು ಆಲ್ರೆಡಿ ಊಟ ಆಯಿತು, ಬನ್ನಿ ಹೋಗುವ ಅಂತಿದ್ದಾರೆ. ಈಗ ಬನ್ನೇರುಘಟ್ಟ ರೋಡ್ಗೆ ಹೋಗಿ ಚೌಟ್ರಿ ಹತ್ರ ಹೋಗಿ ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗೋಣ, ಬನ್ನಿ. ಚಿಕ್ಕಪೇಟೆಯಿಂದ ಸೀದಾ ಬನ್ನೇರುಘಟ್ಟ ರೋಡ್ಗೆ ಹೋಗಿ ಚೌಟ್ರಿ ಹತ್ರ ಹೋಗಿ ಅಮ್ಮ ಮತ್ತು ಅಮ್ಮನ ಕೊಲೀಗ್ಸ್ನೆಲ್ಲ ಪಿಕ್ ಮಾಡ್ಕೊಂಡ್ವಿ. ಅಲ್ಲಿ ಹೋಗೋ ಅಷ್ಟರೊಳಗೆ ಮೇ ಬಿ 1:30 ಆಗಿತ್ತು. ಅವ್ರದ್ದೆಲ್ಲ ಊಟ ಆಗಿತ್ತು. ಇನ್ನೇನೆಲ್ಲ ಆಯ್ತಲ್ಲ ಅಂತೇಳಿ ಹಾಸನ್ಗೆ ಹೊರಟ್ವಿ. ಬಟ್ ಅಷ್ಟರಲ್ಲಿ ಬನ್ನೇರುಘಟ್ಟ ಝೂ ನೋಡ್ಕೊಂಡು ಹೋಗೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿದರು. ಸೊ ಅಲ್ಲಿಂದ ಬನ್ನೇರುಘಟ್ಟ ಝೂಗೆ ಹೊರಟು. ಬನ್ನೇರುಘಟ್ಟ ಝೂಗೆ ಬಂದಿದ್ದೀವಿ. ಝೂಗೆ ಹೋಗ್ತಾ ಇದ್ದೀವಿ.
ಹೋಗೋಣ ಬನ್ನಿ. ಇಷ್ಟು ಹತ್ರ ಬಂದು ಝೂ ನೋಡದೆ ಹೋದರೆ ಹೇಗೆ, ಅದಕ್ಕೋಸ್ಕರ ಝೂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ನಾನು ಇದೇ ಫಸ್ಟ್ ಟೈಮ್ ಬನ್ನೇರುಘಟ್ಟ ಝೂಗೆ ಬರ್ತಿರೋದು, ಸೊ ಹಾಗಾಗಿ ನಾನು ಎಕ್ಸೈಟಾಗೇ ಇದ್ದೆ. ಅದಾದಮೇಲೆ ಒಳಗೆ ಹೋದ ತಕ್ಷಣ ನನಗೆ ಚುರ್ಮುರಿ ಅಂದರೆ ಇಷ್ಟ, ನೋಡಿದ ತಕ್ಷಣ ಕ್ರೇವಿಂಗ್ಸ್ ಆಯಿತು. ಸೊ ಚುರ್ಮುರಿ ತೊಗೊಂಡು ನಾನು ಮತ್ತು ಮಧುವಣ್ಣ ತಿಂದ್ಕೊಂಡು ಹೊರಟ್ವಿ ಒಳಗೆ. ಟಿಕೆಟ್ ಕೌಂಟರ್ ಹತ್ರ ಹೋಗಿ ಟಿಕೆಟ್ಸ್ ಎಲ್ಲ ತೊಗೊಂಡ್ವಿ. ಪರ್ ಹೆಡ್ 100 ರುಪೀಸ್ ಇತ್ತು ಝೂಗೆ. ಸೊ ಹಾಗಾಗಿ ಎಲ್ಲರೂ ಟಿಕೆಟ್ಸ್ನ ತೊಗೊಂಡು ಒಳಗೆ ಎಂಟ್ರಾಗಿ ಫಸ್ಟ್ ನೋಡಿದ್ದೆ ನಾವು ಝೀಬ್ರಾ. ಅದಾದಮೇಲೆ ಜಿರಾಫ್ ಕೂಡ ನೋಡಿದ್ವಿ. ಇದು ಝೂದು ಕಂಪ್ಲೀಟ್ ಮ್ಯಾಪ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಮಧ್ಯಾಹ್ನ 2:30 ಆಗಿದ್ರಿಂದ ಎಲ್ಲ ಪ್ರಾಣಿಗಳು ರೆಸ್ಟ್ ಮಾಡ್ತಿದ್ವು. ಅದಾದಮೇಲೆ ಜಂಗಲ್ ಕಿಂಗ್ನ ನೋಡಿಕೊಂಡು ಹೊರಟ್ವಿ. ಸ್ಪೈರಲ್ ರೋಲ್ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಅಲ್ಲಿಂದ ರಿಟರ್ನ್ ಹಾಸನ್ ಕಡೆಗೆ ಹೊರಟ್ವಿ. ನಾನು ಮತ್ತು ಮಧುವಣ್ಣ ಮಧ್ಯದಲ್ಲಿ ಆನ್ ದ ವೇ ಊಟ ಮಾಡ್ಕೊಂಡ್ವಿ. ಅದಾದಮೇಲೆ ನೈಟ್ ಬರೋ ಅಷ್ಟರೊಳಗೆ 7:30 or 8 ಆಗಿತ್ತು. ಬರ್ತಾ ಶಾಂತಿಗ್ರಾಮದ ಹತ್ರ ಕಾಫಿ ಕುಡಿಯೋಣ ಅಂತೇಳಿ ಕಾಫಿಗೂ ಕೂಡ ನಿಲ್ಲಿಸ್ಕೊಂಡು ಯಾರ್ಯಾರು ಕಾಫಿ ಬೇಕು ಕಾಫಿ, ಟೀ ಬೇಕು ಟೀ ಕುಡ್ಕೊಂಡು ಮತ್ತೆ ಅಲ್ಲಿಂದ ಆಲೂರು ಕಡೆಗೆ ಬಂದ್ವಿ. ಇದು ಆಲೂರು ಎಂಟ್ರೆನ್ಸು. ಅದಾದಮೇಲೆ ಮನೆಗೆ ಬಂದು ನಾನು ಮ್ಯಾನಿಕ್ವಿನ್ ಎಲ್ಲ ಅನ್ಪ್ಯಾಕ್ ಮಾಡಿ ಅದಕ್ಕೆ ಏನೇನು ಬೇಕು ಎಲ್ಲ ಸೆಟಪ್ ಮಾಡಿಕೊಂಡು ಅದರ ನೆಕ್ಸ್ಟ್ ಡೇ ಅದಕ್ಕೆ ನಾನು ಫ್ಯಾಷನ್ ಶೋಗೆ ಹೊಲಿದಿದ್ದಂಥ ಡ್ರೆಸ್ನ ಸ್ಟಿಚ್ ಮಾಡಿರೋದನ್ನ ಹಾಕಿದ್ದೆ.